ಮಾನ್ಯ ಶ್ರೀನಿವಾಸಪುರ ಶಾಸಕರು ಮಾರಾಟ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ನಾನು ಮೊನ್ನೆ ವಿಧಾನಸೌಧಕ್ಕೆ ಹೋದವಾಗ ಸುದ್ದಿ ಹರಿದಾಡ್ತಾ ಇತ್ತಲ್ಲಿ. ಅತಿ ಶೀಘ್ರದಲ್ಲಿ ಅವ್ರ ಜಿಲ್ಲಾಧ್ಯಕ್ಷ ಸ್ಥಾನ ಕಿತ್ತಾಕ್ತಾರೆ. ತಾವು ಕಾದ್ ನೋಡಿ. ಆಮೇಲೆ ಅವರಿಗೆ JDS ಇಂದ ಟಿಕೆಟೂ ಸಹ ಯಾವುದೇ ಕಾರಣಕ್ಕೂ ಸಿಗುತ್ತೆ ಅನ್ನೋ ಭರವಸೆ ಇಲ್ಲ. ಈಗ ನೆಕ್ಸ್ಟ್ ತಗೊಳ್ಳೋಂಥ ಆಕ್ಷನ್ನೇ ಅವ್ರನ್ನ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಕಿತ್ತಾಕೋದು. ಅವರು ಈ ಸ್ಥಾನಕ್ಕೆ ಯೋಗ್ಯರಲ್ಲ ಅಂತ ಹೇಳಿ ಜೆಡಿಎಸ್ ಶಾಸಕರಾದ ಜಿಕೆ ವೆಂಕಟಶಿವಾರೆಡ್ಡಿ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಮತ್ತು ಅವಹೇಳನಕಾರಿ ಆರೋಪಗಳನ್ನು ಮಾಡುತ್ತಿರುವ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಅಧ್ಯಕ್ಷ ವೆಂಕಟಚಲಪತಿ ವಿರುದ್ಧ ಜೆಡಿಎಸ್ ಯುವ ಮುಖಂಡ ಮನು ಶ್ರೀನಿವಾಸಪುರ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೇಷರತ್ತಾಗಿ ಕ್ಷಮೆ ಯಾಚಿಸದಿದ್ದರೆ ಮುಂದಿನ ದಿನಗಳಲ್ಲಿ ತಕ್ಕ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಆಪ್ ಜಿಲ್ಲಾಧ್ಯಕ್ಷ ವೆಂಕಟಚಲಪತಿ ನಮ್ಮ ಶಾಸಕರ ಮಾರಾಟದ ಬಗ್ಗೆ ಮಾತನಾಡಿದ್ದಾರೆ. ಯಾವ ಮಾರಾಟದ ಬಗ್ಗೆ ಮಾತನಾಡುತ್ತಿದ್ದೀರಾ? ನಿಮ್ಮ ಬಳಿ ಏನು ದಾಖಲೆ ಇದೆ ಎಂದು ಮನು ಪ್ರಶ್ನಿಸಿದ್ರು. ರಾಜಕಾರಣದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಜನಪ್ರಿಯ ಶಾಸಕರೆಂದರೆ ಅದು ಜಿಕೆ ವೆಂಕಟಶಿವಾರೆಡ್ಡಿ ಅಣ್ಣನವರು. ಶ್ರೀನಿವಾಸಪುರ ತಾಲೂಕಿನಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸಗಳಾಗಿದ್ರೆ ಅದು ವೆಂಕಟಶಿವಾರೆಡ್ಡಿ ಅವರ ಅವಧಿಯಲ್ಲೇ ಆಗಿದೆ. ಇಂತಹ ನಾಯಕರ ಬಗ್ಗೆ ಮಾತನಾಡಲು ನಿಮಗೇನು ಯೋಗ್ಯತೆ ಇದೆ ಎಂದು ಅವರು ಆಕ್ರೋಶ ಹೊರಹಾಕಿದ್ರು. ನಮ್ಮ ಶಾಸಕರಿಗೆ ಟಿಕೆಟ್ ನೀಡುವ ವಿಚಾರವನ್ನ ಜೆಡಿಎಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ. ಶಾಸಕ ವೆಂಕಟಶಿವಾರೆಡ್ಡಿ ಅವರು HD ಕುಮಾರಸ್ವಾಮಿ, ದೇವೇಗೌಡ ಅಪ್ಪಾಜಿ, ನಿಖಿಲ್ ಕುಮಾರಸ್ವಾಮಿ ಹಾಗೂ ಮಲ್ಲೇಶ್ ಬಾಬು ಸೇರಿದಂತೆ ರಾಜ್ಯದ ಎಲ್ಲಾ ನಾಯಕರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ನೀವೇನು JDS ಹೈಕಮಾಂಡ್ ಅಲ್ಲ, ಬಾಯಿಗೆ ಬಂದಂತೆ ಮಾತನಾಡುವುದನ್ನ ನಿಲ್ಲಿಸಿ ಎಂದು ತಿರುಗೇಟು ನೀಡಿದ್ರು. ವಿಧಾನಸೌಧದಲ್ಲಿ ಶಾಸಕರ ಬಗ್ಗೆ ಚರ್ಚೆಯಾಗುತ್ತಿದೆ ಎಂಬ ವರದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, ಇವೆಲ್ಲವೂ ಕೇವಲ ಅಪಪ್ರಚಾರ ಮತ್ತು ಜನರನ್ನು ದಾರಿ ತಪ್ಪಿಸುವ ತಂತ್ರ. ನಿಮಗೆ ತಾಕತ್ತಿದ್ರೆ ದಾಖಲೆ ಸಮೇತ ಶ್ರೀನಿವಾಸಪುರಕ್ಕೆ ಬನ್ನಿ, ಮುಖಾಮುಖಿ ಮಾತನಾಡೋಣ ಎಂದು ಸವಾಲು ಹಾಕಿದ್ರು. ನಮ್ಮ ನಾಯಕರಿಗೆ ಸುಮಾರು 50 ವರ್ಷಗಳ ರಾಜಕೀಯ ಅನುಭವವಿದೆ. ಅವರು ಈ ತಾಲೂಕಿನ ಮಣ್ಣಿನ ಮಗ. ಕಷ್ಟ ಎಂದು ಬಂದ ಸಾವಿರಾರು ಜನರಿಗೆ ಸ್ಪಂದಿಸುವ ಧೀಮಂತ ನಾಯಕ. ನೀವು ಈ ರೀತಿ ಹಗುರವಾಗಿ ಮಾತನಾಡುವುದು ಸರಿಯಲ್ಲ. ಶ್ರೀನಿವಾಸಪುರ ತಾಲೂಕಿನ JDS ಪಕ್ಷದ ಎಲ್ಲಾ ಮುಖಂಡರು ಮತ್ತು ಕಾರ್ಯಕರ್ತರ ಪರವಾಗಿ ನಾನು ನಿಮಗೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಇನ್ನೊಮ್ಮೆ ನಮ್ಮ ಶಾಸಕರ ವಿರುದ್ಧ ಅಪಪ್ರಚಾರ ಮಾಡಿದರೆ ನನ್ನಂತಹ ಸಾವಿರಾರು ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬರಬೇಕಾಗುತ್ತದೆ ಎಂದು ಮನು ತೀಕ್ಷ್ಣವಾಗಿ ಎಚ್ಚರಿಸಿದ್ರು. ನನ್ನ ಹೆಸರು ಮನು ಅಂತ, JDS ಯುವ ಮುಖಂಡರು, ಶ್ರೀನಿವಾಸಪುರ. ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ಹಾರಾಡ್ತಾ ಇತ್ತು. ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ವೆಂಕಟಚಲಪತಿ ಅಂತ ಅವ್ರ ಹೆಸರು. ಅವರು ನಮ್ಮ ಶಾಸಕರ ಬಗ್ಗೆ, ಮಾರಾಟದ ಬಗ್ಗೆ ಮಾತಾಡ್ತಾರೆ. ಏನು ಸ್ವಾಮಿ, ಯಾವ ಮಾರಾಟದ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ಮ ಹತ್ರ ಏನು ದಾಖಲೆ ಇದೆ? ಏನಕ್ಕೆ ಮಾರಾಟ ಆಗಬೇಕು? ನಿಷ್ಠಾವಂತ ಕಾರ್ಯಕರ್ತರು ಈ JDS ಪಕ್ಷದಲ್ಲಿ ನಮ್ಮಂಥ ಶಾಸಕರನ್ನ ಪಡ್ಕೊಂಡಿರೋದೇ ನಮ್ಮ ಪುಣ್ಯ. ಇಂಥ ಶಾಸಕರು ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಒಬ್ಬ ಜನಪ್ರಿಯ ಶಾಸಕರು ಇದ್ದಾರೆ ಅಂದ್ರೆ ಅದು ಜಿಕೆ ವೆಂಕಟಶಿವಾರೆಡ್ಡಿ ಅಣ್ಣನವರು. ಅಂತವ್ರ ಬಗ್ಗೆ ನೀವು ಮಾತಾಡ್ತೀರಲ್ವಾ? ಮತ್ತೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಾ? ಏನ್ರಿ ಈ ತಾಲೂಕಲ್ಲಿ ಏನಾದ್ರೂ ಅಭಿವೃದ್ಧಿ ಆಗಿದೆ ಅಂದ್ರೆ ಅದು ಶಾಸಕರ ನಮ್ಮ ಜಿಕೆ ವೆಂಕಟಶಿವಾರೆಡ್ಡಿ ಅವರ ಅವಧಿಯಲ್ಲೇ. ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಾ? ಎಷ್ಟಕ್ರಿ ನಮ್ಮ ಶಾಸಕರು ಮಾರಾಟ ಆಗಿದ್ದಾರೆ? ನಿಮ್ಮ ಹತ್ರ ಏನಾದ್ರೂ ದಾಖಲೆ ಇದೆಯಾ? ಕಾಂಗ್ರೆಸ್ ಪಕ್ಷಕ್ಕ? ಯಾವ ಪಕ್ಷಕ್ರಿ ಶಾಸಕರು? ಹೈಕಮಾಂಡ್ ಕುಮಾರಸ್ವಾಮಿ ಅವ್ರ ಹತ್ರ ಚೆನ್ನಾಗಿದ್ದಾರೆ, ದೇವೇಗೌಡ ಅಪ್ಪಾಜಿ ಅವ್ರ ಹತ್ರ ಚೆನ್ನಾಗಿದ್ದಾರೆ, ರಾಜ್ಯದ ಎಲ್ಲಾ ನಾಯಕರ ಹತ್ರನೂ ನಮ್ಮ ಸಾಹೇಬರು ಚೆನ್ನಾಗಿದ್ದಾರೆ. ಅಂಥವ್ರ ಬಗ್ಗೆ ನೀವು ಮಾತಾಡ್ತಿರಲ್ಲ, ಇದು ಯಾವ ನ್ಯಾಯ ಸ್ವಾಮಿ ನಿಮ್ಗೆ? ನಿಮ್ ಪ್ರಚಾರ ಹುಚ್ಚ? ನಿಮ್ ಪ್ರಚಾರಕ್ಕೋಸ್ಕರ ಈ ರೀತಿ ಎಲ್ಲ ಮಾತಾಡ್ತೀರಾ? ಇದು ಸರಿನಾ ನಿಮ್ಗೆ? ನೀವು ಮತ್ತೆ ಅದೇನೋ ಕಾರ್ಯಕರ್ತರಿಗೆ ಕೆಲಸ ಕೊಡ್ತಿಲ್ಲ, ಯಾರು ಹೇಳಿದ್ ನಿಮ್ಗೆ? ಒಬ್ಬರನ್ನ ಕರ್ಕೊಂಡ್ಬಂದು ಸಾಬೀತಿ ಮಾಡು, ನಿನ್ ಕೈಲಾದ್ರೆ ತಾಕತ್ತಿದ್ರೆ. ನಮ್ಮ ನಾಯಕರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನ್ಗಿದೆಯಾ? ಯಾಕ್ರಿ ಮಾತಾಡ್ತೀರ ಸುಮ್ನೆ? ಯಾಕ್ರಿ? ನಿಮ್ಗೇನಾದ್ರೂ ತೊಂದರೆ ಮಾಡಿದಾರ? ಇಡೀ ರಾಜ್ಯದಲ್ಲಿ ಯಾರಾದ್ರೂ ಒಬ್ಬ ಮನುಷ್ಯ ಒಳ್ಳೆ ಮನುಷ್ಯ, ರಾಜಕಾರಣದಲ್ಲಿ ಕುಪ್ಪು ಚುಕ್ಕೆ ಕೂಡ ಇಲ್ಲದೆ ಇರುವಂತ ವ್ಯಕ್ತಿ ಯಾರಾದ್ರೂ ಇದಾರೆ ಅಂದ್ರೆ ಅದು ನಮ್ಮ ಜನಪ್ರಿಯ ಶಾಸಕರಾದ ಜಿಕೆ ವೆಂಕಟಶಿವಾರೆಡ್ಡಿ ಅಣ್ಣನವ್ರು ಬಿಟ್ರೆ ಇನ್ಯಾರಾದ್ರೂ ಇದಾರ? ನಿಮ್ಗೇನಾದ್ರೂ ಮಾನ ಮರ್ಯಾದೆ ಏನಾದರೂ ಇದ್ರು ಇನ್ನೊಂದು ಸಲ ನಮ್ಮ ಶಾಸಕರ ಬಗ್ಗೆ ನೀವು ಮಾತಾಡಬಾರ್ದು. ಇದು ನನ್ನ ಒಬ್ಬ ಇದಲ್ಲ ನಿಮಗೆ. ಈ ತಾಲೂಕಿನ ಶ್ರೀನಿವಾಸಪುರ ತಾಲೂಕಿನ JDS ಪಕ್ಷದ
ಎಲ್ಲ ಕಾರ್ಯಕರ್ತರ ಪರವಾಗಿ, ಎಲ್ಲ ಮುಖಂಡರ ಪರವಾಗಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಈ ರೀತಿ ನೀವು ನಮ್ಮ ಶಾಸಕರಿಗೆ ಕ್ಷಮೆ ಯೋಚಿಸದೇ ಇದ್ರೆ ಮುಂದಿನ ಪರಿಣಾಮ ಬೇರೆ ಇರುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಅಲ್ಲ, ನೀನು ಅವ್ರು ಹೇಳಿಕೆ ಕೊಟ್ಟಿರುವಂಥದ್ದು ಸರ್, ಏನು JDS ಅಲ್ಲಿ ಮುಂದೆ ಟಿಕೆಟ್ ಕೂಡ ಕೊಡೋದಿಲ್ಲ ಅವ್ರಿಗೆ ಅಂತ. ನಮ್ಮ ಶಾಸಕರಿಗೆ ಟಿಕೆಟ್ ಕೊಡಬೇಕಾದ್ರೆ ಕುಮಾರಣ್ಣ ಅವರು, ಅಪ್ಪಾಜಿ ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಅವರು, ಮಲ್ಲೇಶ್ ಬಾಬು ಅಣ್ಣನವರು ಹೈಕಮಾಂಡ್ ಇದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನಾವು JDS ಪಕ್ಷದ ನೀವೇನಾದ್ರೂ ಹೈಕಮಾಂಡ್ ಆಗಿದ್ದೀರಾ? ಇಲ್ಲ ಬೇರೆ ಪಕ್ಷಕ್ಕೆ ನೀವೇನಾದ್ರೂ ಮಾರಾಟವಾಗಿದ್ದೀರಾ? ಏನ್ರಿ ಇದೆಲ್ಲ ಬಾಯಿ ಬಂದಂಗೆಲ್ಲ ನೀನ್ ನನ್ಗೆ ಬರತ್ತೆ ಮಾತಾಡೋದು ಅಂತ ಹೇಳ್ಬಿಟ್ಟು ಏನಂದ್ರೆ ಅದು ಮಾತಾಡೋದನ? ವಿಧಾನಸೌಧದಲ್ಲಿ ಚರ್ಚೆ ಆಗ್ತಿತ್ತು. ವಿಧಾನಸೌಧದಲ್ಲಿ ಎಲ್ಲಿ ಆಚೆ ಕಡೆ P1s ಮಾತಾಡ್ತಾ ಇದ್ರಾ? ಯಾರ್ರಿ ಮಾತಾಡ್ತಾ ಇದ್ದಿದ್ದು? ಕರ್ಕೊಂಬನ್ರಿ. ಏನು ನಮ್ಮ ಶಾಸಕರಿಗೆ ಅವಮಾನ ಅಪಮಾನ ಮಾಡಬೇಕು, ಇಲ್ಲ ಅಪ್ರಚಾರ ಮಾಡಬೇಕು, ದಾರಿ ದಿಕ್ಕು ತಪ್ಪಿಸೋ ಅಂತ ಕೆಲಸ ಮಾಡ್ತಿದ್ದೀರಾ? ನಿಮಗಿದ್ ಬೇಕಾ? ಇಲ್ಲದ ಸಲ್ಲದ ಆರೋಪ ಮಾಡೋದು ಎಷ್ಟು ಸರಿ ರೀ? ಏನಾದರೂ ಇದ್ರೆ ನಿಮ್ಮ ದಾಖಲೆ ಸಮೇತ ಬನ್ನಿ, ಶ್ರೀನಿವಾಸಪುರಕ್ಕೆ ಬನ್ನಿ, ಬೇಕಾದ್ರೆ ಮಾತಾಡೋಣ. ಸುಮ್ಮನೆ ನಮ್ಮ ನಾಯಕರ ಬಗ್ಗೆ ಏನಾದರೂ ಈ ರೀತಿ ಇನ್ನೊಂದ್ಸಲ ಏನಾದರೂ ಇದ್ದು ಕೇಳಿದ್ರೆ ನನ್ನಂತ ನೂರಾರು ಸಾವಿರಾರು ಕಾರ್ಯಕರ್ತರು ನಿನ್ನ ಮನೆ ಬಾಗಿಲು ಬರಬೇಕಾಗತ್ತೆ. ನಿನ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಅಣ್ಣ, ಈ ರೀತಿ ಯಾವತ್ತು ಜನರಿಗೆ ದಿಕ್ಕು ತಪ್ಪಿಸೋಂತ ನಮ್ಮ ನಾಯಕರ ಬಗ್ಗೆ ಮಾತಾಡಕ್ಕಂತೂ ನಿಮಗೆ ಯೋಗ್ಯತೆ ಕೂಡ ಇಲ್ಲ. ನಮ್ಮ ನಾಯಕರ ಬಗ್ಗೆ ಮಾತಾಡುವಂಥ ಅರ್ಹತೆನೂ ಇಲ್ಲ. ದಯವಿಟ್ಟು ಅವ್ರಿಗೂ ಸುಮಾರು 50 ವರ್ಷದ ರಾಜಕಾರಣ ಅನುಭವ ಇದೆ. ಅವರೆಂಥ ರಾಜಕಾರಣದಲ್ಲಿ ಒಂದೇ ಒಂದು ಕೊಪ್ಪು ಚುಕ್ಕೆ ಕೂಡ ಇಲ್ಲದಂಥ ರಾಜಕಾರಣಿ, ಒಂದು ಧೀಮಂತ ನಾಯಕರು. ಈ ತಾಲೂಕಿನ ಮಣ್ಣಿನ ಮಗ. ಕಷ್ಟ ಅಂತ ಬಂದರೆ ಮನೆ ಹತ್ರ ಸಾವಿರಾರು ಜನ ನಿಂತ್ಕೊಂಡು ಅವ್ರ ಜನಕ್ಕೆ ಸ್ಪಂದಿಸಿ ಅವ್ರ ಕೆಲಸ ಮಾಡಿಕೊಡುವಂಥ ಜನನಾಯಕರು. ಅಂಥವ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತಣ್ಣ. ದಯವಿಟ್ಟು ನೀವು ಹಿರಿಯರಿದ್ದೀರಿ, ಅರ್ಥ ಮಾಡ್ಕೊತೀರಾ, ವಕೀಲರು ಅನ್ಕೊಂತೀನಿ. ದಯವಿಟ್ಟು ಈ ರೀತಿ ಮಾತಾಡೋದು ಸರಿ ಇಲ್ಲ ಅಣ್ಣ. ದಯವಿಟ್ಟು ಮಾತಾಡಕ್ಕೆ ಹೋಗ್ಬೇಡಿ. ಇದು ನಿಮಗೆ ನಿನ್ನ ತಮ್ಮನಂತೆ ನಿಮಗೆ ವಾರ್ನ್ ಮಾಡ್ತಾ ಇದ್ದೀನಿ. ನೀವು ದಯವಿಟ್ಟು ಈ ರೀತಿ ಮಾತಾಡೋದು ಸರಿಯಲ್ಲ. ನಾಯಕರ ಕಾಲ ಬಗ್ಗೆ ಮಾತಾಡಿದ್ದೀರಾ, ತುಂಬ ಬೇಸರ ಅಣ್ಣ. ನಿಮ್ಮ ತಂದೆ ತಾಯಿ ಕೂಡ ವಯಸ್ಸಾಗಿರೋರು ಇರ್ತಾರಲ್ವಾ, ನೀವು ಅವ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀರಾ? ನಮ್ಮ ನಾಯಕರಿಗೆ ಕಾಲು ಚೆನ್ನಾಗಿದೆ, ಕೈ ಚೆನ್ನಾಗಿದೆ, ಜನಪರವಾಗಿ ಕೆಲಸನೂ ಮಾಡ್ತಾರೆ, ನಿರಂತರವಾಗಿ ಜನರ ಕಷ್ಟ ಸುಖಗಳು ಸ್ಪಂದಿಸ್ತಾರೆ. ಮತ್ತು ಅದೇನೋ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸ್ತೀನಿ ಅಂತ ಹೇಳಿದಿರಲ್ಲ, ಚುನಾವಣೆ ಮುಗಿದ್ಮೇಲೆ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಮ್ಮ ನಾಯಕರು ಬದ್ಧವಾಗಿರ್ತಾರೆ. ಯಾರು ಏನು ವಜಾಗೊಳಿಸುವಂಥ ನಸಿಕೆ ಇಲ್ಲ. ನಮ್ಮ ನಾಯಕರು ಯಾವತ್ತೂ ನಮ್ಮ ಹಿರಿಯ ನಾಯಕರಾದ ಕುಮಾರಣ್ಣನವರ ಹಾಗೂ ದೇವೇಗೌಡರ ಮಾರ್ಗದರ್ಶನ ಅಂತ ನಡ್ಕೊಳ್ಳೋವಂಥ ವ್ಯಕ್ತಿ. ಅವ್ರ ಬಗ್ಗೆ ಜಿಲ್ಲಾಧ್ಯಕ್ಷ ಸ್ಥಾನದ ಬಗ್ಗೆ ಮಾತಾಡೋಂಥ ನೈತಿಕತೆ ನಿಮಗಿಲ್ಲ. ನೀವು ದಯವಿಟ್ಟು ಇದನ್ನೆಲ್ಲ ಇಷ್ಟಪಡಿ.